ಇನ್ನು ಯುದ್ಧದ ನಡುವೆ ಅಮೆರಿಕಾಗೆ ಕಾಡ್ತಾ ಇದೆಯಾ ಶಸ್ತ್ರಾಸ್ತ್ರ ಕೊರತೆ? ಹೀಗೊಂದು ಪ್ರಶ್ನೆ ಎದ್ದೇಳ್ತಾ ಇದೆ. 10 ದಿನಗಳವರೆಗೂ ಕೂಡ ಯುದ್ಧ ಮುಂದುವರೆದ್ರೆ ಮಿಸೈಲ್ಗಳಿಲ್ಲ. ಟ್ರಂಪ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡಿದೆ ಪೆಂಟಗಾನ್. ಪ್ರಮುಖವಾಗಿ ಇಂಟರ್ಸೆಪ್ಟರ್ ಮಿಸೈಲ್ ಕೊರತೆ ಸಾಧ್ಯತೆ ಇದೆ. 4-5 ವಾರಗಳ ಕಾಲ ಯುದ್ಧ ಮಾಡೋದಕ್ಕೆ ಟ್ರಂಪ್ ಮುಂದಾಗಿದ್ರು. ಟ್ರಂಪ್ ಯುದ್ಧ ದಾಹಕ್ಕೆ ಪೆಂಟಗಾನ್ ತಣ್ಣೀರೆರಚಿದೆ, ಹಾಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಇಸ್ರೇಲ್ನ ಡಿಫೆನ್ಸ್ ಸಿಸ್ಟಮ್ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಈಗ ನೋಡಿದ್ರೆ ಬರ್ತಾ ಇರುವಂತ ವಾರ್ನಿಂಗ್ ನೋಡಿ, ಅಮೆರಿಕದ ವಿಚಾರವಾಗಿ ಶಸ್ತ್ರಾಸ್ತ್ರಗಳ ಕೊರತೆ ಕಾಡ್ತಾ ಇದೆ ಅಂತ. 10 ದಿನಗಳವರೆಗೆ ಯುದ್ಧ ಏನಾದರೂ ಮುಂದುವರೆದ್ರೆ ಮಿಸೈಲ್ಗಳಿಲ್ಲ. ಇದು ಪೆಂಟಗಾನ್ ಟ್ರಂಪ್ ಸರ್ಕಾರಕ್ಕೆ ನೀಡ್ತಾ ಇರುವಂತ ಎಚ್ಚರಿಕೆ. ಇಂಟರ್ಸೆಪ್ಟರ್ ಮಿಸೈಲ್ ಕೊರತೆ ಇದೆ. ಅತ್ತ ನೋಡಿದ್ರೆ ಇರಾನ್ ಸಿನಿಮಾ ಪ್ರೋಮೋ ಬಿಟ್ಟಾಗೆ ಅವರ ಮಿಸೈಲ್ಗಳು ಹಾಗೆ ಡ್ರೋನ್ ಕಲೆಕ್ಷನ್ ಹೇಗಿದೆ ಅದರ ಪ್ರೋಮೋ ಬಿಡ್ತಾ ಇದೆ. ನೋಡಿ ನಮ್ಮ ಸ್ಟೋರೇಜ್ ಕೆಪಾಸಿಟಿ ಹೇಗಿದೆ, ಎಷ್ಟೊಂದು ಡ್ರೋನ್ಗಳ ಸ್ಟೋರೇಜ್ ಇದೆ ನಮ್ಮಲ್ಲಿ ಅನ್ನೋದಾಗಿ. ಇಂಟರ್ಸೆಪ್ಟರ್ ಮಿಸೈಲ್ಗಳ ಕೊರತೆ ಇದೆ ಅಂತ. ಇನ್ನು ಇರಾನ್ ಕ್ಷಿಪಣಿ ಸಂಗ್ರಹಾರದ ಧ್ವಂಸ ಮಾಡಿದೆ ಇಸ್ರೇಲ್. ಇಸ್ಫಹಾನ್ನಲ್ಲಿರುವಂತಹ ಕ್ಷಿಪಣಿ ತಯಾರಿಕಾ ಘಟಕ ಧ್ವಂಸ ಆಗಿದೆ. ಇಸ್ರೇಲ್ ಸೇನಾ ಮೂಲಗಳಿಂದ ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇದೆ. ಇರಾನ್ನ ಕ್ಷಿಪಣಿ ಸಂಗ್ರಹಾಲಯ ಇದೆಯಲ್ಲ, ಅದನ್ನೇ ಇಸ್ರೇಲ್ ಧ್ವಂಸ ಮಾಡಿದೆ ಅಂತ. ಮತ್ತೊಂದಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ಇರಾನ್ ಬಳಿ ಅಪಾರ ಕ್ಷಿಪಣಿಗಳ ಸಂಗ್ರಹ ಇದೆ. ಇಸ್ರೇಲ್ ಸೇನೆಯಿಂದ ಇರಾನ್ ವಿರುದ್ಧ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಲವು ಮಿಸೈಲ್ ಲಾಂಚರ್ಗಳನ್ನ ಧ್ವಂಸ ಮಾಡಿದ್ದೀವಿ, ಆದ್ರೂ ಇರಾನ್ ಬಳಿ ಅಪಾರ ಮಿಸೈಲ್ಗಳಿದೆ. ಹರೀಶ್, ಒಂದ್ ಕಡೆಯಲ್ಲಿ ಹೌದು, ಹರ್ಮುಜ್ ಸ್ಟ್ರೈಟ್ ಅನ್ನ ಇದಾಗಲೇ ಬಂದ್ ಮಾಡಿರೋದ್ರಿಂದ ದೊಡ್ಡ ಹೊಡೆತ, ಒಂದು 6-7 ದೇಶಗಳಿಗೆ ಉಸಿರುಗಟ್ಟಿದಂತ ಪರಿಸ್ಥಿತಿ. ಇನ್ನೊಂದು ವಾರ ಏನಾದ್ರೂ ಇಂಥದ್ದೇ ಪರಿಸ್ಥಿತಿ ಮುಂದುವರೆದ್ರೆ, ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ಯುದ್ಧಗಳು ಮುಂದುವರಿಯುವಂತೆ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನೊಂದು ಅಂತ ಹೇಳಿದ್ರೆ, ನಾವು ಯಾವ ರೀತಿಯಾಗಿ ಸೇಡು ತೀರಿಸಿಕೊಳ್ಳಬಲ್ಲೆವು ಅಂತ ತೋರಿಸ್ಕೊಳ್ಳೋದಕ್ಕೆ ಇರಾನ್ನ ಸುಪ್ರೀಂ ಲೀಡರ್ ಆಗಿ ಅವ್ರು ಆಯ್ಕೆ ಮಾಡ್ತಾ ಇರೋದು ಖಮನೇಯಿ ಮಗನನ್ನ. ನಾಳೆ ಬೆಳಿಗ್ಗೆ ಆದ್ರೆ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ಹರೀಶ್. ಹೌದು ಚೈತ್ರ, ಯುದ್ಧ ಆರಂಭವಾಗಿ 5 ದಿವಸಗಳು ಕಳೆದಿದೆ. ಖಮನೇಯಿ ಹತ್ಯೆಯಾಗಿ 4 ದಿವಸಗಳು ಕಳೆದಿರುವಂತಹದ್ದು. ಇವತ್ತು ಸಂಜೆ ಖಮನೇಯಿಯವರ ಅಂತ್ಯ ಸಂಸ್ಕಾರ ನಡೆಯುತ್ತೆ ಅನ್ನುವಂತಹ ಚರ್ಚೆಗಳು ನಡೀತಾ ಇದೆ. ಲಕ್ಷಾಂತರ ಜನರು ಸೇರ್ತಾ ಇದ್ದಾರೆ. ಇದ್ರ ಮಧ್ಯೆ ಇರಾನ್ ಪ್ರತೀಕಾರದ ದಾಳಿಯನ್ನ ನಿರಂತರವಾಗಿ ಮುಂದುವರಿಸ್ತಾ ಇರುವಂತಹದ್ದು. ಜೊತೆಗೆ ಇರಾನ್ ಬಳಿ ಸಾಕಷ್ಟು ಕ್ಷಿಪಣಿಗಳ ಒಂದು ಸಂಗ್ರಹವಿದೆ. ನಾವು ಯಾವುದಕ್ಕೂ ಹೆದರೋದಿಲ್ಲ. ಅಮೆರಿಕ ಹಾಗೂ ಇಸ್ರೇಲ್ ಎಷ್ಟೇ ದಾಳಿಯನ್ನ ಮಾಡಿದ್ರು ಅದಕ್ಕೆ ತಕ್ಕನಾದಂತಹ ಪ್ರತಿ ದಾಳಿಯನ್ನ ಮಾಡ್ತೇವೆ, ವಿ ಡೋಂಟ್ ಕೇರ್ ಅನ್ನುವಂತಹ ನಿಟ್ಟಿನಲ್ಲಿ ದಾಳಿಯನ್ನ ಮುಂದುವರಿಸ್ತಾ ಇರುವಂತಹದ್ದು. ಇದುವರೆಗೆ 2000 ಡ್ರೋನ್ಗಳನ್ನು ಹಾರಿಬಿಟ್ಟಿದೆ. ಜೊತೆಗೆ 500ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಇರಾನ್ ಪ್ರತಿ ದಾಳಿಯಾಗಿ ಹಾರಿಬಿಟ್ಟಿರುವಂತಹದ್ದು. ಅದು ಎಲ್ಲಿ ಮಧ್ಯಪ್ರಾಚ್ಯದ ವಿವಿಧ ದೇಶಗಳಲ್ಲಿ ಇರ್ತಕ್ಕಂತಹ US ಸೇನಾ ನೆಲೆಗಳೇನಿದೆ ಅದ್ರ ಮೇಲೆ ದಾಳಿ ಮಾಡಿರುವಂತಹದ್ದು. ಜೊತೆಗೆ ಇನ್ನೂ ಮುಖ್ಯವಾಗಿ ಇಸ್ರೇಲ್ ಮೇಲೆ ನಿರಂತರವಾದಂತಹ ಕ್ಷಿಪಣಿ ದಾಳಿಗಳು ನಡೀತಾ ಇದೆ. ಮತ್ತೆ ಅತ್ಯಂತ ದೊಡ್ಡ ತೈಲ ಸಂಗ್ರಹ ಘಟಕ ಇರುವಂತಹ ಸೌದಿ ಅರೇಬಿಯಾದಲ್ಲಿರ್ತಕ್ಕಂತಹ ಅರಾಮ್ಕೋ ತೈಲ ಸಂಸ್ಕರಣಾ ಘಟಕದ ಮೇಲೂ ಕೂಡ ನಿರಂತರವಾದಂತಹ ದಾಳಿ ನಡೀತಾ ಇದೆ. ಇವತ್ತು ಕೂಡ ದಾಳಿ ನಡೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇಲ್ಲಿ ಬಹುಮುಖ್ಯವಾಗಿ ಅಮೆರಿಕಕ್ಕೂ ಕೂಡ ಪೆಂಟಗಾನ್ ಎಚ್ಚರಿಕೆಯನ್ನು ನೀಡಿದೆ. ಮುಖ್ಯವಾಗಿ ಏನು ಮಧ್ಯಪ್ರಾಚ್ಯದಲ್ಲಿ ಇರ್ತಕ್ಕಂಥ ಅಮೆರಿಕದ ಸೇನಾ ನೆಲೆಗಳೇನಿದೆ, ಈ ಸೇನಾ ನೆಲೆಗಳ ಮೇಲೆ ದಾಳಿ ಆಗ್ತಾ ಇದೆ ಒಂದ್ ಕಡೆ. ಆದ್ರೆ ಇನ್ನೊಂದು ಕಡೆ ಏನು ಅಂತಂದ್ರೆ ಇಂಟರ್ಸೆಪ್ಟರ್ ಖಾಲಿ ಆಗ್ತಾ ಇದೆ. ಅಂದ್ರೆ ಇಂಟರ್ಸೆಪ್ಟರ್ ಸಂಗ್ರಹ ಖಾಲಿ ಆಗ್ತಿದೆ. ಅಂದ್ರೆ ಏನು ಡ್ರೋನ್ ಹಾರಿ ಬರುತ್ತೆ ಇರಾನ್ ಕಡೆಯಿಂದ, ಮತ್ತೆ ಕ್ಷಿಪಣಿಗಳು ಹಾರಿ ಬರುತ್ತೆ, ಅವುಗಳನ್ನ ತಡೆ ಒಡ್ಡಿ ಅಲ್ಲೇ ಆಕಾಶದಲ್ಲೇ ಹೊಡೆದು ಉರುಳಿಸುವಂತ ಕ್ಷಿಪಣಿಗಳ ಸಂಗ್ರಹ ಅಮೆರಿಕದ ಬಳಿ ಕಡಿಮೆ ಆಗ್ತಾ ಇದೆ. ಇದರಿಂದ 10 ದಿವಸಗಳ ಕಾಲ ಇನ್ನ ಯುದ್ಧ ಏನು ಒಂದು ವೇಳೆ ಮುಂದುವರೆದಿದ್ದಲ್ಲಿ ಇಂತಹ ಇಂಟರ್ಸೆಪ್ಟರ್ಸ್ ಖಾಲಿ ಆಗುತ್ತೆ. ಇದರಿಂದ ಅಮೆರಿಕ ಎಚ್ಚರಿಕೆಯಿಂದ ಇರಬೇಕು, ಅಮೆರಿಕ ಸೇನೆ ಮಿಲಿಟರಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕದ ಪೆಂಟಗಾನ್ ಈ ರೀತಿಯಾದಂತಹ ಸೂಚನೆಯನ್ನು ಟ್ರಂಪ್ ಸರ್ಕಾರಕ್ಕೆ ಕೊಟ್ಟಿರುವಂತಹದ್ದು. ಇನ್ನೊಂದು ಕಡೆ ಇರಾನ್ ಹೇಳ್ತಾ ಇದೆ, ನನ್ನ ಬಳಿ ಸಾಕಷ್ಟು ಕ್ಷಿಪಣಿಗಳಿದೆ, ನಾವು ಯಾವುದೇ ರೀತಿಯಾದಂತಹ ಪ್ರತಿದಾಳಿಗೆ ನಾವು ಸಿದ್ಧ ಇದ್ದೀವಿ ಎನ್ನುವಂತಹದ್ದು. ಹೀಗಾಗಿ ಇವತ್ತು ಬೆಳಗ್ಗೆ 40ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯದ ವಿವಿಧ ದೇಶಗಳ ಮೇಲೆ ಹಾರಿಬಿಟ್ಟಿರುವಂತಹದ್ದು ಇರಾನ್. ಮತ್ತೆ ನಿರಂತರವಾದಂತಹ ಎಚ್ಚರಿಕೆಯನ್ನು ಕೊಡ್ತಿದೆ. ಮತ್ತೆ ಪ್ರತಿದಾಳಿಯನ್ನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅನ್ನುವಂತಹದ್ದು. ಮುಖ್ಯವಾಗಿ ಅಮೆರಿಕ ಹೇಳ್ತಾ ಇತ್ತು, ಮಾತುಕತೆಗೆ ಬನ್ನಿ, ನೀವು ಶರಣಾಗಿ ಮತ್ತೆ ಯುದ್ಧ ಮುಂದುವರಿಯೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಪ್ಪಂದಕ್ಕೆ ನೀವು ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ಗೆ ಆಹ್ವಾನ ಕೊಟ್ಟರು ಕೂಡ ಇರಾನ್ ಹೇಳ್ತಾ ಇದೆ, ನಾವು ಯಾವುದೇ ಮಾತುಕತೆ ಮಾಡೋದಿಲ್ಲ, ನಮ್ಮ ಸರ್ವೋಚ್ಚ ನಾಯಕನನ್ನೇ ನೀವು ಹತ್ಯೆ
ಹತ್ಯೆ ಮಾಡಿದ ಮೇಲೆ ನಮಗೆ ಇನ್ನು ಯಾವ ಆಪ್ಷನ್ ಉಳಿದಿಲ್ಲ, ಮಾಡು ಇಲ್ಲವೇ ಮಡಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಹೋರಾಟಕ್ಕೆ ಈಗ ಇರಾನ್ ಮುಂದಾಗ್ತಾ ಇರುವಂತಹದ್ದು. ಜೊತೆಗೆ ಹರ್ಮುಜ್ ಜಲ ಸಂಧಿ ಏನಿದೆ ಅದನ್ನ ಸಂಪೂರ್ಣವಾಗಿ ಈಗ ಇರಾನ್ ಮಿಲಿಟರಿ ಕೈಯಲ್ಲಿರುವಂತಹದ್ದು, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇದರ ಸಂಪೂರ್ಣ ನಿಯಂತ್ರಣದಲ್ಲಿ ಇಟ್ಟಿರುವಂತಹದ್ದು. ಯಾವುದೇ ಕಾರಣಕ್ಕೂ ಅಮೆರಿಕ ಆಗ್ಲಿ, ಅಮೆರಿಕಕ್ಕೆ ಸಪೋರ್ಟ್ ಮಾಡುವಂತಹ ಯಾವುದೇ ದೇಶದ ಹಡಗುಗಳು ಈ ಹರ್ಮುಜ್ ಜಲಸಂಧಿಯನ್ನು ಬಳಕೆ ಮಾಡಬಾರದು ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಮತ್ತೆ ಒಂದು ವೇಳೆ ಹರ್ಮುಜ್ ಜಲಸಂಧಿಯ ಮೂಲಕ ಏನಾದ್ರು ಹಡಗುಗಳು ಪ್ರವೇಶ ಪಡೆದಿದ್ದಲ್ಲಿ ಹಡಗುಗಳನ್ನು ಧ್ವಂಸ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಹೀಗಾಗಿ ಹರ್ಮುಜ್ ಜಲಸಂಧಿಯ ಪಾಸ್ ಆಗ್ಲಿಕ್ಕೆ ಸಾವಿರಾರು ಹಡಗುಗಳು ಕಾಯ್ತಾ ನಿಂತಿರುವಂತಹದ್ದು. ಮತ್ತೆ ಹಡಗುಗಳ ರಕ್ಷಣೆ ಮಾಡಬೇಕು, ಮತ್ತೆ ಹಡಗುಗಳಿಗೆ ಯಾವ ರೀತಿಯಾದ ತೊಂದರೆ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಚೀನಾ ಮತ್ತೆ ಭಾರತ ಅನೇಕ ಬಾರಿಗೆ ಇರಾನ್ಗೆ ಮನವಿ ಮಾಡಿಕೊಂಡಿರುವಂತಹದ್ದು. ಹೀಗಾಗಿ ದೊಡ್ಡ ತೈಲ ಸಂಕಷ್ಟವೇ ಇಡೀ ವಿಶ್ವಕ್ಕೆ ಎದುರಾಗುವಂತಹ ಸಾಧ್ಯತೆ ಇದೆ. ಒಂದು ಬ್ಯಾರೆಲ್ಗೆ $82 ಈಗ ಏರಿಕೆ ಆಗಿರುವಂತಹದ್ದು. ಹೀಗಾಗಿ ಭಾರತಕ್ಕೂ ಕೂಡ ಇದರ ಬಿಸಿ ತಟ್ಟಲಿದೆ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.